ಪಾಠ ಆಧಾರಿತ ಮೌಲ್ಯಾಂಕನದ ಕಿರುಪರಿಚಯ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಎಲ್ಲರಿಗೂ ಸುಸ್ವಾಗತ. ಮಕ್ಕಳಲ್ಲಿ ಗುಣಾತ್ಮಕ ಕಲಿಕೆಗಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಬಂದಿದೆ. ಆದರೂ ಕೆಲವು ಹಂತದಲ್ಲಿ ಅವರ ನಿರೀಕ್ಷಿತ ಮಟ್ಟವನ್ನು ತಲುಪದೇ ಇರೋದರಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಮಾರ್ಚ್ ತಿಂಗಳಲ್ಲಿಯೇ ಈ ಬಗ್ಗೆ ಒಂದು ಮಾಹಿತಿಯನ್ನು ಸಹ ನೀಡಿದರು. ಹಲವಾರು ದಿನಪತ್ರಿಕೆಗಳಲ್ಲಿ ಈ ಬಗ್ಗೆ ಬಂದಿತ್ತು. ಏನು ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಅನ್ನೋದನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ನೋಡೋಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆದಿದ್ದು ಆ ಸಭೆಯ ನಡಾವಳಿ ಮತ್ತು ಮಾರ್ಗಸೂಚಿಯನ್ನು ತಿಳ್ಕೊಳ್ಳೋಣ. DSERT ಪತ್ರ ಸಂಖ್ಯೆ DSERT EVG PA MAU LBA 2025-26 ದಿನಾಂಕ 8/5/2025 ದಿನಾಂಕ 7/5/2025 ಪಾಠ ಆಧಾರಿತ ಮೌಲ್ಯಾಂಕನ ಸಂಬಂಧ ನಡೆದ ವಿಡಿಯೋ ಕಾನ್ಫರೆನ್ಸ್ನ ಸಭಾ ನಡವಳಿ ಮತ್ತು ಮಾರ್ಗಸೂಚಿ. ದಿನಾಂಕ 7/5/2025 ನಿರ್ದೇಶಕರು DSERT ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ಈ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸಂಬಂಧಿಸಿದಂತೆ ಮೌಲ್ಯಾಂಕನ ಸಾಮಗ್ರಿ ಸಿದ್ಧಪಡಿಸುವ ಕುರಿತು ನಡೆಸಲಾದ ಸಭೆಯ ಸಭಾ ನಡಾವಳಿ ಮತ್ತು ಮಾರ್ಗಸೂಚಿ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಮುಖ್ಯವಾದ ಅಂಶ ಅಂತಂದರೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ವಯ ಆಗೋದು ಕರ್ನಾಟಕ ರಾಜ್ಯದಲ್ಲಿನ ರಾಜ್ಯ ಪಠ್ಯಕ್ರಮಗಳ ಶಾಲೆಯಲ್ಲಿರುವಂತಹ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ. ಇನ್ನುಳಿದಂತೆ ಸಭೆಯಲ್ಲಿ ಹಾಜರಿದ್ದವರ ವಿವರಗಳಿದೆ. ಮುಖ್ಯ ವಿಷಯಕ್ಕೆ ಬರೋದಾದರೆ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿ, ಮೆಂಟರ್ಗಳು, ಮಾರ್ಗದರ್ಶಕರು, ಸಂಪನ್ಮೂಲ ವ್ಯಕ್ತಿಗಳನ್ನು ಶ್ರೀಮತಿ ರಾಧಾ ಪಿ ರವರು ಸ್ವಾಗತಿಸಿದರು. ಹಾಗೂ 2025-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೌಲ್ಯಾಂಕನ ಸಾಮಗ್ರಿಯನ್ನು ಸಿದ್ಧಪಡಿಸುವ ಕಾರ್ಯದ ಪ್ರಕ್ರಿಯೆಯ ಬಗ್ಗೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಆಯುಕ್ತರು ನೀಡಿರುವ ಮಾರ್ಗದರ್ಶಿ ಸೂಚನೆಗಳನ್ನು ಸಭೆಯ ಗಮನಕ್ಕೆ ತರುತ್ತಾ ಮಾನ್ಯ ನಿರ್ದೇಶಕರು DSERT ರವರಿಗೆ ಈ ಸಂಬಂಧ ಮಾರ್ಗದರ್ಶನ ನೀಡಲು ಕೋರಿದರು. ಸಭೆಯಲ್ಲಿ ಮಾನ್ಯ ನಿರ್ದೇಶಕರು ನೀಡಿದ ಮಾರ್ಗಸೂಚಿ ಅಂಶಗಳು. ಮೊದಲನೇದು, ದಿನಾಂಕ 6/5/2025 ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ಅಂಶಗಳನ್ನು ಸಭೆಯ ಗಮನಕ್ಕೆ ತರಲಾಯಿತು. ಇಲಾಖೆಯ ನಿರಂತರ ಪ್ರಯತ್ನದ ನಡುವೆಯೂ ನಿರ್ದಿಷ್ಟ ಕಲಿಕೆಯನ್ನು ಸಾಧಿಸದಿರುವುದನ್ನು ಹಲವಾರು ಸಮೀಕ್ಷೆಗಳು ಎತ್ತಿ ಹಿಡಿದಿವೆ. ಈ ನಿಟ್ಟಿನಲ್ಲಿ ಪಾಠ ಆಧಾರಿತ
ಈ LBA ಜಾರಿಗೆ ತರೋದಕ್ಕೆ ಮುಖ್ಯ ಕಾರಣ ಇಲ್ಲಿ ನಮಗೆ ಸಿಗುತ್ತೆ. ಇಲಾಖೆಯ ನಿರಂತರ ಪ್ರಯತ್ನದ ನಡುವೆಯೂ ನಿರ್ದಿಷ್ಟ ಕಲಿಕೆಯನ್ನು ಸಾಧಿಸದಿರುವುದನ್ನು ಹಲವಾರು ಸಮೀಕ್ಷೆಗಳು ಎತ್ತಿ ಹಿಡಿದಿವೆ. ಕೆಲವು NGOದವರು ಅಥವಾ ಪತ್ರಕರ್ತರು ಸಮೀಕ್ಷೆಗಳನ್ನ ಮಾಡಿದಾಗ ಮಕ್ಕಳಲ್ಲಿ ನಿರ್ದಿಷ್ಟ ಕಲಿಕೆ ಸಾಧಿಸಿಲ್ಲ ಅನ್ನೋದನ್ನು ಮನಗಂಡಿದ್ದಾರೆ. ಈ ನಿಟ್ಟಿನಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಸಮೀಕ್ಷೆಯ ಫಲಶ್ರುತಿ ನೇರವಾಗಿ ನಮಗೆ ಶಾಲೆಗಳಿಗೆ ತಲುಪದೇ ಇದ್ದರೂ ಸಹ ಇಡೀ ರಾಜ್ಯದ ಫಲಿತಾಂಶವನ್ನು ಕ್ರೋಢೀಕರಿಸಿ ಇಂತಹ ಯೋಜನೆಗಳನ್ನು ಆಗಾಗ ಅಳವಡಿಸ್ಕೊತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಈ ಪ್ರಯತ್ನವೂ ಸಹ ಒಂದು. ಪ್ರತಿ ಪಾಠದ ಕಲಿಕೆಯನ್ನು ಉತ್ತಮಪಡಿಸಲು ಹಾಗೂ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಪ್ರತಿ ಪಾಠವನ್ನು ಸಮಗ್ರವಾಗಿ ಪರಿಗಣಿಸಿ ಗರಿಷ್ಠ ಪ್ರಶ್ನೆಗಳನ್ನು ರಚಿಸುವುದು. ಈಗಾಗಲೇ ನಾವು ಈ ಹಿಂದಿನ ವರ್ಷಗಳಲ್ಲೇ ಪ್ರಶ್ನಾಕೋಟಿಗಳನ್ನು ತಯಾರಿಸ್ಕೊತಾ ಇದ್ವು. ಅದೇ ಅಂಶವನ್ನು ಇಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. 1ರಿಂದ 7ನೇ ತರಗತಿಯವರೆಗೆ ವಿಷಯವಾರು, ತರಗತಿವಾರು ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಪ್ರಶ್ನೆಗಳು ಹಾಗೂ 1, 2, 3, 4 ಮತ್ತು 5 ಅಂಕದ ವಿವರಣಾತ್ಮಕ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದು. 1ರಿಂದ 7ನೇ ತರಗತಿಯವರೆಗೆ ಪ್ರತಿ ವಿಷಯ ಹಾಗೂ ಪ್ರತಿ ಪಾಠಕ್ಕೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಎರಡೂ ರೀತಿಯದನ್ನು ಸಿದ್ಧಪಡಿಸ್ಕೋಬೇಕು. 8ರಿಂದ 10ನೇ ತರಗತಿಯವರೆಗೆ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ 1, 2, 3, 4, 5 ಅಂಕದ ವಿವರಣಾತ್ಮಕ ಪ್ರಶ್ನೆಗಳನ್ನು SSLC ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ತಯಾರಿಸುವುದು. 8ರಿಂದ 10ನೇ ತರಗತಿಗೆ ಮಲ್ಟಿಪಲ್ ಚಾಯ್ಸು ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು SLC ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ತಯಾರಿಸಬೇಕು. ಆದರೆ 1ರಿಂದ 7ನೇ ತರಗತಿವರೆಗೆ ವಸ್ತುನಿಷ್ಠವಾದಂತಹ ಪ್ರಶ್ನೆಗಳನ್ನ ತಯಾರಿಸ್ಕೋಬೇಕು, ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಸಿದ್ಧಪಡಿಸ್ಕೋಬೇಕು. ಇದೇ ಮುಖ್ಯವಾದಂತಹ ವ್ಯತ್ಯಾಸ. 10ನೇ ತರಗತಿಗೆ 2016-17ರಿಂದ 2024-25ರವರೆಗಿನ ಕರ್ನಾಟಕ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಾಠದಲ್ಲಿನ ವಿಷಯವನ್ನು ಆಧರಿಸಿ ಪ್ರಶ್ನೆಗಳನ್ನು ರಚಿಸುವುದು. ಇದು 10ನೇ ತರಗತಿಗೆ ವಿಶೇಷವಾದಂತಹ ಮಾರ್ಗಸೂಚಿ. ಈ ಪ್ರಕಾರವಾಗಿ ಅವರು ಪ್ರಶ್ನಕೋಟಿಯನ್ನು ಸಿದ್ಧಪಡಿಸ್ಕೋಬೇಕು. ಅಂದರೆ 2016-17ರಿಂದ 2024-25ರವರೆಗಿನ ಕರ್ನಾಟಕ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಾಠದಲ್ಲಿನ ವಿಷಯವನ್ನು ಆಧರಿಸಿ, ಅಂದರೆ ಎರಡರ ಆಧಾರಿತವಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕು. 1ರಿಂದ 9ನೇ ತರಗತಿಯವರೆಗೆ ಭಾಷೆಗಳು ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದು. 1ರಿಂದ 9ನೇ ತರಗತಿವರೆಗೆ ಭಾಷೆಗಳು ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ 2 ಮಾಧ್ಯಮದಲ್ಲೂ ಪ್ರಶ್ನೆಗಳನ್ನ ಸಿದ್ಧಪಡಿಸಬೇಕು, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ. 1ರಿಂದ 9ನೇ ತರಗತಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಮುನ್ನ ಪಠ್ಯಪುಸ್ತಕದಲ್ಲಿನ ಪಾಠಗಳು ಮತ್ತು ಕಲಿವಿನ ಫಲಗಳು ಮ್ಯಾಪ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯ ರಚನಾ ಉದ್ದೇಶಗಳು ಹಾಗೂ ಕಠಿಣತೆಯ ಮಟ್ಟವನ್ನು, ಅಂದರೆ ಬ್ಲೂ ಪ್ರಿಂಟ್ ಹಾಕುವಾಗ ನೀವು ಗಮನಿಸಿರ್ತೀರಿ, ಡಿಫಿಕಲ್ಟಿ ಲೆವೆಲ್, ಕಠಿಣ, ಸಾಧಾರಣ, ಸುಲಭ ಇವುಗಳನ್ನು ಪರಿಗಣಿಸಿ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಪ್ರಶ್ನೆಗಳನ್ನು ರಚಿಸುವುದು. ಕನ್ನಡ ಮಾಧ್ಯಮಕ್ಕೆ ಫಾಂಟ್ 11 ಯೂನಿಕೋಡ್ 6.0 ಹಾಗೂ ಆಂಗ್ಲ ಮಾಧ್ಯಮಕ್ಕೆ ಟೈಮ್ಸ್ ನ್ಯೂ ರೋಮನ್ ಬಳಸುವುದು. KTBSನಿಂದ ಮುದ್ರಿಸಿ ಸರಬರಾಜಾಗಿರುವ 2025-26ನೇ ಸಾಲಿನ ಪಠ್ಯಪುಸ್ತಕಗಳನ್ನು ಪರಿಗಣಿಸುವುದು. ಅಂದರೆ ಹಳೆಯ ಪುಸ್ತಕಗಳನ್ನು ನೋಡಿ ಸಿದ್ಧಪಡಿಸೋ ಹಾಗಿಲ್ಲ. ಈಗ ಹೊಸದಾಗಿ ಈ ಶೈಕ್ಷಣಿಕ ವರ್ಷಕ್ಕೆ ಮುದ್ರಿಸಿರುವಂತಹ ಪಠ್ಯಪುಸ್ತಕಗಳನ್ನು ಪರಿಗಣಿಸಿ ಅದರ ಆಧಾರಿತವಾಗಿ ಈ ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕು. ಪಾಠವಾರು ರಚಿಸಿರುವ ಪ್ರಶ್ನೆಗಳಿಗೆ
ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಪುಸ್ತಕದ ಕೊನೆಯಲ್ಲಿ ಅಳವಡಿಸುವುದು. ಹಿಂದೆ ಎಲ್ಲ ಸಾಧಾರಣವಾಗಿ ಗಣಿತ ಪಠ್ಯಪುಸ್ತಕದಲ್ಲಿ ಕೊನೆಯಲ್ಲಿ ಉತ್ತರಗಳನ್ನ ಕೊಡ್ತಾಯಿದ್ರು. ಅದೇ ರೀತಿ ಈ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಆ ಪುಸ್ತಕದ ಕೊನೆಯಲ್ಲಿ ನೀಡಬೇಕು ಅಂತ ತಿಳಿಸಿದ್ದಾರೆ. ಮೌಲ್ಯಾಂಕನ ಸಾಮಗ್ರಿಯನ್ನು ಶೀಘ್ರವಾಗಿ ಸಿದ್ಧಪಡಿಸಬೇಕಾಗಿರುವುದರಿಂದ ಅಗತ್ಯತೆಗೆ ಅನುಗುಣವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಡಯಟ್ ಹಂತದಲ್ಲಿ ನಿಯೋಜನೆ ಮಾಡಿಕೊಳ್ಳುವುದು. ಸಿದ್ಧಪಡಿಸಿದ ಮೌಲ್ಯಾಂಕನ ಸಾಮಗ್ರಿಯನ್ನು ಡಯಟ್ ಹಂತದ ಮೆಂಟರ್ಗಳು ನಿರಂತರವಾಗಿ ಪರಿಶೀಲಿಸಿ ದಿನಾಂಕ 14/5/2025 evg.kardcert1@gmail.comಗೆ ಮೇಲ್ ಮಾಡುವುದು. ಮಾರ್ಗದರ್ಶಕರು ಕಾರ್ಯ ಹಂಚಿಕೆ ಮಾಡಿರುವ 20 ಡಯಟ್ ಹಂತದ ಸಂಪನ್ಮೂಲಗಳು ಮತ್ತು ಮೆಂಟರ್ಗಳ ಸಂಪರ್ಕದಲ್ಲಿದ್ದು ತಮಗೆ ಹಂಚಿರುವ ಜವಾಬ್ದಾರಿಯಂತೆ ವಾಟ್ಸಪ್ ಗ್ರೂಪ್, ಆನ್ಲೈನ್ ಸಭೆಗಳ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಗೆ ನಿರಂತರ ಮಾರ್ಗದರ್ಶನ ನೀಡಿ ಉತ್ತಮ ಮೌಲ್ಯಾಂಕನ ಸಾಮಗ್ರಿ ಹೊರತರಲು ಸಹಕರಿಸುವುದು. ಇದಿಷ್ಟು DSCERT ನಿರ್ದೇಶಕರು ನೀಡಿರುವಂತಹ ಮಾರ್ಗದರ್ಶನ. ಇನ್ನೂ ಕೆಲವು ವಿಚಾರಗಳಿದೆ, ಅದು ನಮಗೆ ಅಷ್ಟೊಂದು ಮುಖ್ಯ ಅಲ್ಲದೇ ಇರೋದ್ರಿಂದ ಇಲ್ಲಿ ತಿಳಿಸ್ತಾ ಇಲ್ಲ. ಈಗ ಮುಖ್ಯವಾಗಿರುವ ವಿಚಾರ ಏನು ಅಂತಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಏನು, ಇದು ಯಾರಿಗೆ, ಯಾವ ರೀತಿ ಇದರ ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈಗ ತಿಳಿದುಕೊಳ್ಳೋಣ. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ ತಕ್ಷಣ ನಮಗೆ ಯೂನಿಟ್ ಟೆಸ್ಟ್ ಜ್ಞಾಪಕಕ್ಕೆ ಬರುತ್ತೆ. ಪ್ರತಿ ಪಾಠ ಆದಮೇಲೆ ಅಥವಾ ಒಂದು ಘಟಕ ಆದಮೇಲೆ ಪರೀಕ್ಷೆಯನ್ನು ಮಾಡಿ ಮಕ್ಕಳಿಗೆ ಏನಾದರೂ ಕಲಿಕೆ ಆಗಿಲ್ಲ ಅಂತಂದರೆ ಯಾವ ಕಲಿಕಾ ಫಲದಲ್ಲಿ ಅವರು ವಿಫಲರಾಗಿದ್ದಾರೋ ಅಥವಾ ಗುರಿ ಸಾಧನೆ ಮಾಡಿಲ್ವೋ ಅಂಥದ್ರ ಬಗ್ಗೆ ನಾವು ಗಮನ ಹರಿಸಿ ಕಲಿಕೆಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಹಾಗಾದರೆ ಈ LBA ಜಾರಿಗೆ ತರುವಂತಹ ಅವಶ್ಯಕತೆ ಏನಿತ್ತು ಅಂತ ಬಹುತೇಕರ ಪ್ರಶ್ನೆ. ಇದನ್ನು ಸ್ವಲ್ಪ ಆಳವಾಗಿ ನೋಡೋದಾದರೆ ಪ್ರತಿ ತರಗತಿಯ ಪ್ರತಿ ವಿದ್ಯಾರ್ಥಿಯ ಮೌಲ್ಯಮಾಪನ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಜೊತೆಗೆ ಆ ದಾಖಲಾತಿಗಳನ್ನು ನಿರ್ವಹಿಸೋದು ಸಹ ಕಷ್ಟ ಅಂತ ಈ ಹಿಂದೆಯೇ CCE ಜಾರಿಗೊಳಿಸಿದಾಗ ತುಂಬ ಜನ ಶಿಕ್ಷಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಕೆಲಸದ ಹೊರೆಯನ್ನು ಕಡಿಮೆ ಮಾಡೋದಕ್ಕಾಗಿ ಜೊತೆಗೆ ಮಕ್ಕಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕಾಗಿ, ಈ ಖಾತ್ರಿ ಕೇವಲ ತರಗತಿ ಶಿಕ್ಷಕರ ಹಂತದಲ್ಲಿ ಮಾತ್ರವಲ್ಲ, ಶಾಲಾ ಹಂತದಲ್ಲಿ, ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಹಾಗೂ ರಾಜ್ಯ ಹಂತದಲ್ಲೂ ಸಹ ತಿಳ್ಕೊಳ್ಬೋದಾದಂತಹ ರೀತಿಯಲ್ಲಿ ಒಂದು ಮೊಬೈಲ್ ಆ್ಯಪನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮೌಲ್ಯಮಾಪನದ ದಾಖಲೆಯನ್ನು ಶಿಕ್ಷಕರು ಈ ಹಿಂದೆ ಮೌಲ್ಯಮಾಪನ ಮಾಡ್ತಾ ಇದ್ದಂತೆ ಓದಿ ಪೆನ್ನು ಹಿಡಿದು ತಿದ್ದುವಂತಹ ಅವಶ್ಯಕತೆ ಇಲ್ಲ. ಮೊಬೈಲ್ ಆ್ಯಪ್ನಲ್ಲಿ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿದಾಗ ಆಧುನಿಕ ತಂತ್ರಜ್ಞಾನದ ಮೂಲಕ ಪ್ರಶ್ನವಾರು ಅಂಕಗಳು ಹಾಗೂ ಅದರ ವಿಶ್ಲೇಷಣೆ ಸಿದ್ಧವಾಗುತ್ತದೆ. LBA ವಿಧಾನದಲ್ಲಿ 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳನ್ನು ಶಾಲಾ ಮಟ್ಟದಲ್ಲಿ ಪ್ರತಿ ಪಾಠವನ್ನು ಪೂರ್ಣಗೊಳಿಸಿದ ನಂತರ ಪರೀಕ್ಷಿಸಲಾಗುತ್ತದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ರಾಷ್ಟ್ರೀಯ ಡಿಜಿಟಲ್ ಶಿಕ್ಷಣ ಇವರು ಅಭಿವೃದ್ಧಿಪಡಿಸಿರುವಂತಹ ಆ್ಯಪನ್ನು ಬಳಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತದೆ. UDISE+ ಸೇರಿದಂತೆ ಶಾಲಾ ಮಕ್ಕಳ ಕಲಿಕಾ ಫಲಿತಾಂಶಗಳ ಕುರಿತು ನಡೆಸಲಾದ ಹಲವಾರು ಸಮೀಕ್ಷೆಗಳು ಕಲಿಕಾ ಅಂತರವನ್ನು ಎತ್ತಿ ತೋರಿಸಿರೋದ್ರಿಂದ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಜಾರಿಗೊಳಿಸ್ತಾ ಇದ್ದೀವಿ ಅಂತ ಈಗಾಗಲೇ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಶಾಲೆಗಳಲ್ಲಿ 4 FAಗಳು ಹಾಗೂ 2 ಎಸ್ಸೆಗಳನ್ನು ಮಾಡಿ ಕಲಿಕಾ ನ್ಯೂನತೆಗಳನ್ನು ಗುರುತಿಸಿ, ಆದರೆ ಅದನ್ನು ಸರಿಪಡಿಸುವಲ್ಲಿ ವಿಫಲವಾಗಿದ್ದೀವಿ ಅಂತ ಗುರುತಿಸಿದ್ದಾರೆ. ಇದರಿಂದಾಗಿ SSLC ಫಲಿತಾಂಶದ ಮೇಲೂ ಪರಿಣಾಮ ಬೀರಿರೋದ್ರಿಂದ ಆಯಾ ತರಗತಿಯಲ್ಲಿ ಪ್ರತಿ ಪಾಠ ಆದ ನಂತರವೇ LBAಗಳನ್ನ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ.
LBAಯನ್ನು ಸಣ್ಣ ಸಣ್ಣ ರಸಪ್ರಶ್ನೆಗಳ ಮೂಲಕ, ತ್ವರಿತವಾಗಿ ಕೆಲವು ಚೆಕ್ಲಿಸ್ಟ್ಗಳ ಮೂಲಕ, ಇತರೆ ಅನೌಪಚಾರಿಕ ವಿಧಾನಗಳನ್ನು ಬಳಸೋದ್ರ ಮೂಲಕ ನಾವು LBAಯನ್ನು ಅಳವಡಿಸ್ಕೋತೀವಿ. ಪಾಠ ಆಧಾರಿತ ಪ್ರಶ್ನೆಗಳನ್ನು ಖಾಲಿ ಜಾಗ ಭರ್ತಿ ಮಾಡಿ, ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಹೊಂದಿಸಿ ಬರೆಯಿರಿ ಈ ರೀತಿಯ ಪ್ರಶ್ನೆಗಳ ಆಧಾರಿತವಾಗಿ ಪರೀಕ್ಷೆಗಳನ್ನ ನಡೆಸ್ತೀವಿ. ಶಿಕ್ಷಕರ ಮೇಲಿನ ಮೌಲ್ಯಮಾಪನದ ಹೊರೆಯನ್ನು ತಪ್ಪಿಸಲು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ನಡೆಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಅಪ್ಲಿಕೇಶನ್ ಮೂಲಕ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿದರೆ ಅದು ಅವುಗಳನ್ನು ತಕ್ಷಣವೇ ಮೌಲ್ಯಮಾಪನ ಮಾಡಿ ಅಂಕಗಳು ಪ್ರದರ್ಶನ ಆಗೋ ರೀತಿ ಮಾಡುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ನಿರ್ದಿಷ್ಟ ಪಾಠದಲ್ಲಿ ಒಳಗೊಂಡಿರುವ ವಿಷಯ ಎಷ್ಟು ಚೆನ್ನಾಗಿ ಗ್ರಹಿಸಿದ್ದಾರೆ ಮತ್ತು ಪಾಠದ ಉದ್ದೇಶಗಳನ್ನ ಸಾಧನೆ ಮಾಡಲಾಗಿದೆ ಅನ್ನೋದನ್ನು ನಾವು ಸುಲಭವಾಗಿ ಇದು ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಇದರಿಂದಾಗಿ ಶಿಕ್ಷಕರಿಗೆ ಆಯಾ ಅಧ್ಯಾಯಗಳಲ್ಲಿ ವಿದ್ಯಾರ್ಥಿಗಳು ಕಷ್ಟಪಡುತ್ತಿರುವ ಕ್ಷೇತ್ರಗಳನ್ನ ಗುರುತಿಸಿ ಅದನ್ನು ಕಲಿಸೋದಕ್ಕೆ ತುಂಬ ಸಹಕಾರಿಯಾಗಿದೆ. ಯಾವ ಪರಿಕಲ್ಪನೆಗಳು ಅರ್ಥವಾಗಿಲ್ವೋ ಅವುಗಳನ್ನ ಕಲಿಸೋದಕ್ಕೆ ವಿಶೇಷ ಚಟುವಟಿಕೆಗಳನ್ನ ಅಥವಾ ಇನ್ನಿತರ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳೋದಕ್ಕೂ ಸಹ ಇದು ಸಹಕಾರಿ ಅಂತ ತಿಳಿಸಿದ್ದಾರೆ. ಹೀಗಾಗಿ LBA ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸೋದಕ್ಕೆ, ವಿದ್ಯಾರ್ಥಿಯ ಕಲಿಕಾ ನ್ಯೂನತೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಕಾರಿ ಅಂತ ತಿಳಿಸಿರೋದ್ರಿಂದ ಇದು ಈ ವರ್ಷ ಅನುಷ್ಠಾನಗೊಳ್ತಾ ಇದೆ. ಇದಿಷ್ಟು ಈ ಬಗ್ಗೆ ಮಾಹಿತಿ. ಅತಿ ಶೀಘ್ರದಲ್ಲೇ ಸವಿವರವಾದಂತಹ ಸುತ್ತೋಲೆ ತಮ್ಮೆಲ್ಲರಿಗೂ ತಲುಪುತ್ತೆ. ಅಲ್ಲಿಯವರೆಗೂ ಈ ಮಾಹಿತಿ ನಿಮ್ಮ ಕಿರುಪರಿಚಯಕ್ಕಾಗಿ ಮಾತ್ರ. ಧನ್ಯವಾದಗಳು. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ.